ಇಲ್ಲಿ ನಾವು ಕಾಸ್ ಇನ್ವರ್ಸ್ ಆಫ್ ಹಾಫ್ ಪ್ಲಸ್ 2 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ ಹಾಫ್ ವ್ಯಾಲ್ಯೂ ಕಂಡುಹಿಡಿತಾ ಇದ್ದೀವಿ. ಸೊ ಹಾಗೆ ಮೊದಲನೇದಾಗಿ ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ ಬರ್ಕೊಬೇಕಾಗುತ್ತೆ. ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ವಿಲ್ ಬಿಲಾಂಗ್ ಟು -half to half ಮತ್ತು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು 0 to π. ಸರಿನಾ? ಅದಾಯಿತು ಅಂದಮೇಲೆ ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್ ವಾಟ್ ಈಸ್ ಹಾಫ್? ಕಾಸ್ ಆಫ್ 60 ಈಸ್ ಹಾಫ್ ಅಲ್ವಾ? ನೆಕ್ಸ್ಟು ಸೈನ್ ಆಫ್ ವಾಟ್ ಈಸ್ ಹಾಫ್? ಸೈನ್ ಆಫ್ 30 ಈಸ್ ಹಾಫ್. ಮತ್ತು ಮುಂದೆ ಪ್ರಶ್ನೆ ಬರ್ಕೊಳ್ಳಿ. ಕಾಸ್ ಇನ್ವರ್ಸ್ ಆಫ್ ಹಾಫ್ ಪ್ಲಸ್ 2 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ ಆಫ್ ಹಾಫ್. ಸೊ ಕಾಸ್ ಇನ್ವರ್ಸ್ ಆಫ್ ಹಾಫು π/3 ಆಗುತ್ತಿದ್ದು, ಇದು 2 ಟೈಮ್ಸ್ ಆಫ್ π/6 ಆಗುತ್ತಿದ್ದು ಅಲ್ವಾ? ಸೊ ಇದು ಸಿಂಪ್ಲಿಫೈ ಅಂತ ಹೇಳಿದ್ರೆ ಇದು 3 ಬರುತ್ತೆ, ಎಲ್ ಸಿ ಎಮ್ಮು 3 ಎರಡು ಕಡೆನೂ. ಸೊ ಹಾಗಾಗಿ ಎರಡು ಕಡೆನೂ 3ನೇ ಇದೆ, ಹಾಗಾಗಿ 3 ಬರುತ್ತೆ. ಸೊ 1 + 1 is 2 π/3.